ಬೆಳಗಾವಿಯಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ. ಯುವತಿಗೆ ಮೋಸ ಮಾಡಿದಂತಹ ಆರೋಪಿಯನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ. ಸಂತ್ರಸ್ತೆ ದೂರು ಆಧರಿಸಿ ಆರೋಪಿ ಈಶ್ವರ್ ಸಿಂಗ್ ಅರೆಸ್ಟ್ ಮಾಡಿದ್ದ ಪೊಲೀಸರು. ಇನ್ಸ್ಟಾಗ್ರಾಂನಲ್ಲಿ ಬೆಳಗಾವಿ ಮೂಲದ ಯುವತಿಯ ಪರಿಚಯ ಮಾಡಿಕೊಂಡು ಮದುವೆ ಆಗೋದಾಗಿ ನಂಬಿಸಿ ಯುವತಿಯ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಖಾಸಗಿ ಕ್ಷಣದ ಫೋಟೋ ಹಾಗೂ ವಿಡಿಯೋ ಇಟ್ಕೊಂಡು ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಯುವತಿಯಿಂದ ಹಣ, ಚಿನ್ನವನ್ನ ಆರೋಪಿ ಈಶ್ವರ್ ಸಿಂಗ್ ಪಡೆದುಕೊಂಡಿದ್ದ. ಮದುವೆ ಮಾಡಿಕೊಳ್ಳೋದಕ್ಕೆ 3 ಕೋಟಿಗೆ ಬೇಡಿಕೆ ಇಟ್ಟಿದ್ದಂತೆ ಈ ಆರೋಪಿಯನ್ನ ಶಹಾಪುರ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಮದುವೆ ಆಗ್ತೀನಿ ಅಂತ ನಂಬಿಸಿ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದ. 2019 ईश्वर सिंह और मेरी पहचान इंस्टाग्राम के थ्रू हुई थी, एक कॉमन फ्रेंड की वजह से. तो उसके बाद पहले फ्रेंडशिप हो गई, उसके बाद हम मिलना स्टार्ट किए. फिर उसके बाद उसने यहाँ वहाँ घुमा के पहले मेरा ट्रस्ट बना के लिया. उसके बाद मेरा बैकग्राउंड जान के लिया कि मेरे अकाउंट में क्या है, मेरे नाम पे क्या है, ये सब कुछ उसने जान के लिया. फिर उसने मेरे साथ फोर्सफुली फ़िज़िकल रिलेशन रखा. उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे. उसके बाद वो मुझे पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा. मेरे को मेरी मतलब रेपुटेशन इसकी वजह से मैं उसको देती गई पैसा. और वो 2019 ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂಥೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ. ಇವನು 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ, ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ಟ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.